ಟೀಮ್ನವರು ಒಂದಿಷ್ಟು ಪಟ್ಟಿಗಳನ್ನು ಮಾಡಿಕೊಟ್ರು, ಮತ್ತೆ ಹೋದ್ರು. ಫೈನಲ್ ಆದ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. 1 ವಾರ 2 ವಾರ ಆಯ್ತು. ನಂತರ ನನಗೆ ಬ್ಯಾಕಪ್ ಟೀಮಿಂದ ಕಾಲ್ ಬಂತು, ನಿಮ್ಮ ಶಾಲೆ ಫೈನಲ್ ಆಗಿದೆ, ಶಾಲೆ ಈ CSR ಇನಿಷಿಯೇಟಿವ್ಗೆ ನಿಮ್ಮ ಶಾಲೆ ಫೈನಲ್ ಆಗಿದೆ ಅಂತ ಹೇಳಿದ್ರು. ಪಾಲಾಕ್ಷ ಸರ್ ಕೂಡ ಅವರು ನನಗೆ ಇನ್ಫಾರ್ಮ್ ಮಾಡಿದ್ರು, ನೋಡಪ್ಪ ನಿಮ್ಮ ಶಾಲೆ ಫೈನಲ್ ಆಗಿದೆ, ನೀವೀಗ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅರ್ಹರಾಗಿದ್ದೀರಾ ಅಂತ ಹೇಳಿದ್ರು. ನನಗೆ ಆಗ್ಲೂ ನಂಬಕ್ಕಾಗಲಿಲ್ಲ. ಆದರೆ ಏಪ್ರಿಲ್ 2ನೇ ತಾರೀಕು, ಮೇ 2ನೇ ತಾರೀಕು ಅನ್ಸುತ್ತೆ, ಮೇ 2ನೇ ತಾರೀಕು ಅವ್ರಾಗಲೇ ಕೆಲಸಗಾರನೇ ಕರ್ಕೊಂಡು ಬಂದೇ ಬಿಟ್ರು. ನಿಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ, 1 ತಿಂಗಳು ಇಲ್ಲೇ ಇರ್ತಾರೆ, ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆಗ ಇಲ್ಲೇ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಾವು ರಾತ್ರಿ 11 ಗಂಟೆಗೆ ಮನೆಗೆ ಹೋದೆ. ಅಂದಿನಿಂದ 1.5 ತಿಂಗಳ ಕಾಲ ಸತತವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ರು. ನಾವು ಶಾಲೆಗೆ ಏನು ಕೇಳಿದ್ವಿ ಅದನ್ನು 100 ಪಟ್ಟು ಹೆಚ್ಚು ಕೊಟ್ಟಿದ್ದಾರೆ ವ್ಯಾಲ್ಟೆಕ್ ಮತ್ತೆ ಉಚಿತವಾಗಿ. ನಾವು ಮೊದಲಿಗೆ ಕೇಳಿದ್ದು ಕೇವಲ ನಲಿಕಲಿ ತರಗತಿಗಳಿಗೆ ರೌಂಡ್ ಟೇಬಲ್ ಮತ್ತೆ ಚೇರು, ಒಂದಿಷ್ಟು ಯೂನಿಫಾರ್ಮ್ಸ್, ಬ್ಯಾಗ್ಸ್, ಸಾಧ್ಯವಾದ್ರೆ ಒಂದಿಷ್ಟು ನೋಟ್ಬುಕ್ಸ್ ಅಷ್ಟೇ ಕೇಳಿದ್ದು. ಆದರೆ ವ್ಯಾಲ್ಟೆಕ್ ಕೊಟ್ಟಿದ್ದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಶೌಚಾಲಯ. ಆ ಶೌಚಾಲಯ ಕೊಟ್ಟರು, ಇಡೀ ಶಾಲೆಗೆ ವಾಟರ್ ಪ್ರೂಫಿಂಗ್ ಮಾಡಿಕೊಟ್ರು. ಮಳೆಗಾಲದಲ್ಲಿ ನಾವು ಎಲ್ಲ ಕೊಠಡಿಗಳು ಸೋರ್ತಾ ಇದ್ವು. ಈಗ 3 ಸಾರಿ ಮಳೆ ಬಂದಿದೆ, 1 ಹನಿ ನೀರು ಬಂದಿಲ್ಲ ಶಾಲೆ ಒಳಗಡೆ. ಎಲ್ಲ ಶಾಲಾ ಕೊಠಡಿಗಳಿಗೆ ಸುಸಜ್ಜಿತವಾಗಿದ್ದಾವೆ, ಸುಣ್ಣ ಬಣ್ಣ ಕಟ್ಟಿದ್ದಾವೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಜೊತೆಗೆ ಮಕ್ಕಳಿಗೆ ಏನೇನು ಬೇಕು, ಕ್ರೀಡಾ ಸಾಮಗ್ರಿಗಳು, ಬ್ಯಾಗ್ಗಳು, ನೋಟ್ಬುಕ್ಗಳು, ಜಾಮೆಟ್ರಿ ಬಾಕ್ಸು, ಮತ್ತೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು ನಮಗೆ. ನಲ್ಲಿ ನೀರನ್ನ ಇಟ್ಕೊಂಡು ಕುಡಿಬೇಕಾಯ್ತು, ಇಲ್ಲ ಟ್ಯಾಂಕ್ ಅನ್ನ ಕಾಯಬೇಕಿತ್ತು ಫಿಲ್ಟರ್ ನೀರಿಗೋಸ್ಕರ. ಅವ್ರು ಬಂದಾಗ 4 ಮಕ್ಕಳನ್ನ ಕಳಿಸಿ 2 ಕೊಡ ನೀರು ಇಟ್ಕೊಂಡ್ ಬಂದು ಅದನ್ನ ಸ್ಟಾಕ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಒದಗಿಸ್ಬೇಕಾಗಿತ್ತು. ಆದ್ರೆ ಈಗ ವ್ಯಾಲ್ಟೆಕ್ ಮತ್ತೆ ಉತ್ತಿಷ್ಟ ಇಬ್ಬರು ಪ್ರಯತ್ನದಿಂದ ನಮ್ಮ ಅಡಿಗೆ ಕೋಣೆ ಒಳಗಡೆ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಫಿಲ್ಟರ್ ಇದೆ, ಕುಡಿಯೋ ನೀರಿನ ಘಟಕ ಇದೆ ನಮ್ಮ ಶಾಲೆ ಒಳಗಡೆ. ಈಗ ಯಾವಾಗ ಬೇಕಾದ್ರೂ ಶುದ್ಧವಾದ ನೀರನ್ನು ಕುಡಿಬಹುದು. ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ವ್ಯಾಲ್ಟೆಕ್ನವರು ಮತ್ತೆ ಉತ್ತಿಷ್ಟದವರು. ಜೊತೆಗೆ ಪಾಲಾಕ್ಷ ಸರ್ಗೆ ನಾನು ಇಲ್ಲೇನೇ ನಡೀತಾ ಇದೆ ಅಂತ ಫಾಲೋ ಅಪ್ ಮಾಡ್ತಿದ್ದೆ. ಅವರು ಕೂಡ ನಮಗೆ ಸಜೆಷನ್ಸ್ ಕೊಡ್ತಾ ಇದ್ರು, ಈ ತರ ಮಾಡಿಸಿ, ಆ ತರ ಮಾಡಿಸಿ, ಮಕ್ಕಳಿಗೆ ಅನುಕೂಲ ಆಗ್ಬೇಕು. ಈ ವ್ಯಾಲ್ಟೆಕ್ ಇಂದ ಇನ್ನೊಂದು ವಿಶೇಷ ಹೇಳ್ತೀನಿ ನಿಮಗೆ. ಇವರು ಉದ್ಘಾಟನೆಗೆ ಬರ್ತೀನಿ ಅಂದಾಗ ನಾವು ಅಂದ್ಕೊಂಡ್ವಿ ಗ್ರ್ಯಾಂಡ್ ಫಂಕ್ಷನ್ ಮಾಡಬೇಕು, ಎಲ್ಲ ದುಡ್ಡೇ ನಾವೇ ಖರ್ಚು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನಮಗೆ ಖರ್ಚು ಮಾಡಬೇಕು ಅಂತಿರೋ ಹಣನ ನಿಮ್ಮ ಮಕ್ಳಿಗೆ ಕಳಿಸಿ, ನಿಮ್ಮ ಶಾಲೆಗೆ ಏನಾದ್ರು ಸೌಲಭ್ಯ ಮಾಡಿಕೊಡಿ ಅಂತ ಹೇಳಿದ್ರು. ಅಷ್ಟರಲ್ಲೇ ಗೊತ್ತಾಯ್ತು ವ್ಯಾಲ್ಟೆಕ್ ಎಂತ ಉದ್ದೇಶವನ್ನು ಇಟ್ಕೊಂಡಿದೆ ಅಂತ. ಇಷ್ಟೆಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿರೋ ವ್ಯಾಲ್ಟೆಕ್ ಮತ್ತೆ ಉತ್ತಿಷ್ಟದವರಿಗೆ ನಮ್ಮ ಶಾಲೆ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಹಾಗೂ ಮತ್ತೆ ವ್ಯಾಲ್ಟೆಕ್ ಸಂಸ್ಥೆಯ ಪರವಾಗಿ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ನನ್ನ 2 ಮಾತನ್ನ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.